ಕಾರ್ಮಿಕರಿಗೆ 42,000 ಕನಿಷ್ಠ ವೇತನ ನೀಡಬೇಕು. ಗುತ್ತಿಗೆ ಪದ್ಧತಿ ರದ್ದು ಮಾಡಿ ಕಾಯಂಗೊಳಿಸಬೇಕು. 4 ಕಾರ್ಮಿಕ ಸಂಹಿತೆ ರದ್ದುಗೊಳಿಸಬೇಕು ಎಂಬ ಬೇಡಿಕೆಗಳು ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಒತ್ತಾಯಿಸಿ ಆಲ್ ಇಂಡಿಯಾ ಸೆಂಟ್ರಲ್ ಕೌನ್ಸಿಲ್ ಆಫ್ ಟ್ರೇಡ್ ಯೂನಿಯನ್ಸ್ ವತಿಯಿಂದ ನವೆಂಬರ್ 27ರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ಆಯೋಜಿಸಲಾಗಿದೆ ಎಂದು ಎಐಸಿಸಿಟಿಯು ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮೈತ್ರಿ ಕೃಷ್ಣನ್ ತಿಳಿಸಿದರು. ಅವರಿಂದು ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿ, ದಿನದಿಂದ ದಿನಕ್ಕೆ ಕಾರ್ಮಿಕ ವರ್ಗದ ಮೇಲೆ ಅನ್ಯಾಯ ಹೆಚ್ಚಾಗುತ್ತಿದೆ. ಕಾರ್ಮಿಕರ ಹೋರಾಟದ ಫಲವಾಗಿ ಅಸ್ತಿತ್ವಕ್ಕೆ ಬಂದ ಕಾರ್ಮಿಕ ಕಾನೂನುಗಳ ಬದಲಾವಣೆಗೆ ಕೇಂದ್ರ ಸರ್ಕಾರ ವಿಭಿನ್ನ ದಾರಿಯಲ್ಲಿ ಹೊರಟಿದೆ. ಕೇಂದ್ರ ಸರ್ಕಾರದ ಬದಲು ರಾಜ್ಯ ಸರ್ಕಾರಗಳು ಈ ಕಾನೂನು ಬದಲಾವಣೆಯಲ್ಲಿ ತೊಡಗಿವೆ. ಬಿಜೆಪಿ ಅಧಿಕಾರದಲ್ಲಿರುವ ರಾಜ್ಯದಲ್ಲಿ ಹಲವಾರು ಕಾನೂನುಗಳು ಈಗಾಗಲೇ ಬದಲಾಯಿಸಲಾಗಿದೆ. ಉಳಿದ ರಾಜ್ಯಗಳು ಇದಕ್ಕೆ ಹೊರತಾಗಿಲ್ಲ. ಹಾಲಿ ಕಾರ್ಮಿಕ ಕಾನೂನುಗಳನ್ನು ನೇರವಾಗಿ ಉಲ್ಲಂಘಿಸಿ ಕಾರ್ಪೊರೇಟ್ ಬಂಡವಾಳಕ್ಕೆ ಹಾಗೂ ಗುತ್ತಿಗೆ ಕಾರ್ಮಿಕ ಪದ್ಧತಿಗೆ ಭಾರಿ ಉತ್ತೇಜನ ನೀಡಲಾಗುತ್ತಿದೆ. ದೇಶದಲ್ಲಿ 90% ಕಾರ್ಮಿಕರು ಕನಿಷ್ಠ ವೇತನ ಹಾಗೂ ಉದ್ಯೋಗ ಭದ್ರತೆ ಮತ್ತು ಸಾಮಾಜಿಕ ಭದ್ರತೆಯಿಂದ ವಂಚಿತರಾಗಿದ್ದಾರೆ ಎಂದು ದೂರಿದರು. ಕಾರ್ಮಿಕರು ಸಂಘ ಕಟ್ಟುವ, ದುಡಿಮೆಯ ಹಕ್ಕುಗಳ ರಕ್ಷಣೆಗಾಗಿ ಮುಷ್ಕರ ನಡೆಸುವ ಸ್ವಾತಂತ್ರ್ಯವನ್ನು ಕಳೆದುಕೊಂಡಿದ್ದಾರೆ. ಹೆಚ್ಚು ಕೂಲಿ ಕೇಳಿದರೆ ಕೆಲಸಕ್ಕೆ ಬರಬೇಡಿ ಎಂಬ ಬೆದರಿಕೆ ದೇಶಾದ್ಯಂತ ಕೇಳಿಬರುತ್ತಿದೆ. ಸರ್ಕಾರಿ, ಅರೆ ಸರ್ಕಾರಿ ಹಾಗೂ ಖಾಸಗಿ ಕ್ಷೇತ್ರದಲ್ಲೂ ಕಾರ್ಮಿಕರ ಹಕ್ಕುಗಳ ಹಗರಣ ಎಗ್ಗಿಲ್ಲದೆ ನಡೆದಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಟ್ರೇಡ್ ಯೂನಿಯನ್ ಕಾಯ್ದೆ 1926, ಗುತ್ತಿಗೆ ಕಾರ್ಮಿಕ ಕಾಯ್ದೆ 1970, ಕಾರ್ಖಾನೆಗಳ ಕಾಯ್ದೆ 1948, ಕೈಗಾರಿಕಾ ವಿವಾದ ಕಾಯ್ದೆ 1947, ಕನಿಷ್ಠ ವೇತನ ಕಾಯ್ದೆ 1948 ಮುಂತಾದವುಗಳಲ್ಲಿರುವ ಕಾರ್ಮಿಕರ ಪರವಾದ ಅಂಶಗಳನ್ನು ತೆಗೆದುಹಾಕುವ ನಿರ್ಧಾರ ಮೋದಿ ಸರ್ಕಾರದ್ದಾಗಿದೆ. ಮೋದಿ ಸರ್ಕಾರದ ಈ ಕಾರ್ಮಿಕ ವಿರೋಧಿ ಕ್ರಮಕ್ಕೆ ಕಾಂಗ್ರೆಸ್ ಮುಂತಾದ ಪಕ್ಷಗಳು ಬೆಂಬಲ ಸೂಚಿಸಿವೆ. ಕಾರ್ಮಿಕ ವರ್ಗ ಹೋರಾಡಿ ಪಡೆದಿದ್ದ ಕಾರ್ಮಿಕ ಹಿತರಕ್ಷಣೆ ಕಾಯ್ದೆಗಳನ್ನು ಬದಲಾವಣೆ ಮಾಡಲಾಗಿದೆ. ಗುತ್ತಿಗೆ ಪದ್ಧತಿ ರದ್ದುಗೊಳಿಸುವ ಬದಲು ದೇಶದೆಲ್ಲೆಡೆ ಗುತ್ತಿಗೆ ಪದ್ಧತಿ ತಲೆ ಎತ್ತಿ ನಿಂತಿದೆ. ಸರ್ಕಾರಿ, ಅರೆ ಸರ್ಕಾರಿ ಹಾಗೂ ಖಾಸಗಿ ವಲಯಗಳಲ್ಲಿ ರಾಜಾರೋಷವಾಗಿ ಜಾರಿಯಲ್ಲಿಡಲಾಗಿದೆ. ಬಂದರು, ರೈಲ್ವೆ, ವಿಮಾನಯಾನ, ಸಾರಿಗೆ, ವಿದ್ಯುತ್ ಉತ್ಪಾದನೆ ಹಾಗೂ ಸರಬರಾಜು, ನೀರಾವರಿ ಹಾಗೂ ಕುಡಿಯುವ ನೀರು ಸರಬರಾಜು, ಪೌರ ಸೇವಾ ಮುಂತಾದ ಕ್ಷೇತ್ರಗಳು ಖಾಸಗೀಕರಣಕ್ಕೆ ಒಳಗಾಗುತ್ತಿವೆ ಎಂದರು. ಇಂದಿನ ದಿನಗಳಲ್ಲಿ ಬೆಲೆ ಏರಿಕೆ, ಬದುಕಿನ ವೆಚ್ಚ ಗಗನಕ್ಕೇರಿದೆ. ಬಾಡಿಗೆ, ಆಹಾರ ಮತ್ತು ದಿನನಿತ್ಯದ ಖರ್ಚಿನ ಭಾರ ಹೆಚ್ಚಿದೆ. ಕಾರ್ಮಿಕರಿಗೆ 42,000ಕ್ಕಿಂತ ಕಡಿಮೆ ವೇತನದಲ್ಲಿ ಬದುಕುವುದು ಅಸಾಧ್ಯವಾಗಿದೆ. ಕಾರ್ಮಿಕರು ಮಾನವೀಯ ಗೌರವದೊಂದಿಗೆ ಬದುಕಲು ಸಾಧ್ಯವಾಗುವಂತೆ ಕನಿಷ್ಠ ವೇತನವನ್ನು ತಕ್ಷಣವೇ ಪರಿಷ್ಕರಿಸಿ ಹೆಚ್ಚಿಸಬೇಕು. ಕಾರ್ಮಿಕರ ಹಕ್ಕೊತ್ತಾಯಗಳು ಈಡೇರಿಸುವಂತೆ ಆಗ್ರಹಿಸಿ ನವೆಂಬರ್ 27ರಂದು ಬೆಂಗಳೂರಿನಲ್ಲಿ ನಡೆಯುವ ಹೋರಾಟದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಎಂದು ಕರೆ ನೀಡಿದರು. ಈ ಪೂರ್ತಿ ತಿಂಗಳು ನವೆಂಬರ್ ತಿಂಗಳು ನಾವು ಒಂದು ಮುಖ್ಯವಾದ ಅಭಿಯಾನ ಮಾಡ್ತಾ ಇದ್ದೀವಿ. ವಿಷಯ ಏನಿದೆ ಅಂದರೆ, ಸಂವಿಧಾನದಲ್ಲಿ ಕಾರ್ಮಿಕರಿಗೆ ಏನು ನ್ಯಾಯ ಸಿಗಬೇಕು ಅಂತ ಇದೆಯೋ ಒಂದು ಆಶೆ ಏನಿದೆ, ನಿಜವಾಗ್ಲೂ ಸಿಗ್ತಾ ಇಲ್ಲ. ಆ ವಿಷಯನ ನಾವು ಹೇಗೆ ನಾವು ನ್ಯಾಯ ಸಿಕ್ಕತಂಕ ನಾವು ಮಾಡ್ಬೋದು ಅಂತ. ಸಂವಿಧಾನದಲ್ಲಿ ಸಾಮಾಜಿಕ ನ್ಯಾಯ ಮತ್ತು ಆರ್ಥಿಕ ನ್ಯಾಯ ಸಿಗಬೇಕು ಅಂತ ಇದೆ. ಆದರೆ ಇವತ್ತು ನಾವು ನಿಜಾಂಶ ನಾವು ನೋಡಬೇಕಾಗಿದೆ ಅಂದರೆ, ಒಂದು ಕನಿಷ್ಠ ವೇತನ ಕೂಡ ಸಿಗ್ತಾ ಇಲ್ಲ, ಕನಿಷ್ಠ ಕೂಲಿ ಸಿಗ್ತಾ ಇಲ್ಲ, ಕೆಲಸ ಮಾಡೋದು ಒಂದು ಯಾವುದೇ ಥರದ ಒಂದು ಭದ್ರತೆ ಇಲ್ಲ, ಸಂಬಳದ ಭದ್ರತೆ ಇಲ್ಲ, ನಾಳೆ ಅವರು ಕೆಲಸಕ್ಕೆ ಹೋದ್ರೆ ಅವ್ರಿಗೆ ಕೆಲಸ ಇದೆಯಾ ಇಲ್ವಾ ಅಂತ ಒಂದು ಭದ್ರತೆ ಇಲ್ಲ, ಸಾಮಾಜಿಕ ಭದ್ರತೆ ಇಲ್ಲ. ತುಂಬ ಒಂದು ಹೀನವಾದ ಒಂದು ಕಠಿಣವಾದ ಒಂದು ಪರಿಸ್ಥಿತಿಯಲ್ಲಿ ಕಾರ್ಮಿಕರು ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ಈ ಸಲ ಈ ಪೂರ್ತಿ ತಿಂಗಳು ನಾವು ಏನು ಕೇಳ್ತಾ ಇದ್ದೀವಿ ಅಂದರೆ, ಮುಂದೆ ಇಡ್ತಾ ಇದ್ದೀವಿ ಅಂದರೆ, ಎಲ್ಲ ಕಾರ್ಮಿಕರಿಗೂ ಕನಿಷ್ಠ ವೇತನ ಸಿಗಬೇಕು. ಕನಿಷ್ಠ ವೇತನ ಅಂದರೆ ನಾವು ಸುಪ್ರೀಂ ಕೋರ್ಟ್ ಆದೇಶ ಪ್ರಕಾರ ಹೇಗೆ ಊಟಕ್ಕೆ ಮತ್ತೆ ಊಟ, ಬಟ್ಟೆ ಮತ್ತೆ ಬಾಡಿಗೆ ಕಟ್ಟಕ್ಕೆ ಒಂದು ಘನತೆಯಾದ ಒಂದು ಜೀವನ ಮಾಡೋಕ್ಕೆ ಎಷ್ಟು ಬೇಕು ಅಂತ ನಾವು ಎಲ್ಲ ನೋಡ್ಕೊಂಡು ಕ್ಯಾಲ್ಕುಲೇಷನ್ ಮಾಡಿರೋ ಪ್ರಕಾರ ಮಿನಿಮಮ್ 42,000 ಸಂಬಳ ಸಿಗಬೇಕಾಗುತ್ತೆ. 42,000 ಸಂಬಳ ಸಿಕ್ಕಿದ್ರೆ ಮಾತ್ರ ಒಂದು ಕನಿಷ್ಠ ಕೂಲಿ ಅಂತ ಕರಿಬೋದು. ಇಲ್ಲಾಂದ್ರೆ ಸಾಲದಲ್ಲಿ ಮುಳುಗೋಗಿರೋದು ಏನು ಪರಿಸ್ಥಿತಿ ಇದೆಯೋ ಅದೇ ಮುಂದುವರಿಸುತ್ತೆ. ಸೊ ಮಿನಿಮಮ್ ಆಗಿ 42,000 ಸಂಬಳ ಕನಿಷ್ಠ ವೇತನ ಘೋಷಣೆ ಮಾಡಬೇಕು ಸರ್ಕಾರ ಅಂತ ನಾವು ಮುಂದೆ ಇಡ್ತಾ ಇದ್ದೀವಿ. ಇದರಲ್ಲಿ ನಾವು ನೋಡಬೇಕಾಗಿರೋದು, ಕೇಂದ್ರ ಸರ್ಕಾರದ ವ್ಯವಸ್ಥೆ ನಾವು ನೋಡಿದ್ರೆ, ಕೇಂದ್ರ ಸರ್ಕಾರ ಕಾನೂನಲ್ಲಿರೋದು ಮಿನಿಮಮ್ 5 ವರ್ಷಕ್ಕೆ ಒಂದ್ಸತಿ ಕನಿಷ್ಠ ವೇತನ ಘೋಷಣೆ ಜಾಸ್ತಿ ಮಾಡಬೇಕು ಅಂತ ಇದೆ. ಅದೇ ಕೇಂದ್ರ ಸರ್ಕಾರ 2017ರಿಂದ ಇನ್ನೂ ಘೋಷಣೆ ಮಾಡಿಲ್ಲ. ಆದೇಶಗಳಾಗಿದೆ, ಹೈಕೋರ್ಟಿನೂ ಆದೇಶ ಆಗಿದೆ, ಅದು ನೋಡಬೇಕು ಅಂತ. ಆದರೆ ಇವತ್ತು ಕೂಡ
ಏನೇನು ಅವ್ರು 22ರಲ್ಲಿ ಮಾಡ್ಬೇಕಾಗಿದೆಯೋ ಇನ್ನೂ ಕೂಡ ಘೋಷಣೆ ಮಾಡಿಲ್ಲ, ಇನ್ನೂ ಕೂಡ ಜಾಸ್ತಿ ಮಾಡಿಲ್ಲ. ಆ ಥರ ಇರ್ಬೇಕಾಗಿದೆ ಅಂದ್ರೆ ನಮ್ಮ ಮುಖ್ಯವಾದ ಒಂದು ಒತ್ತಾಯ ಏನಿದೆ, ರಾಜ್ಯ ಸರ್ಕಾರಕ್ಕೂ ಮತ್ತೆ ಕೇಂದ್ರ ಸರ್ಕಾರಕ್ಕೂ ಕೂಡ 42,000 ಸಂಬಳ ಘೋಷಣೆ ಮಾಡಬೇಕು. ಕನಿಷ್ಠ ವೇತನ ಪ್ರತಿ ಒಬ್ಬರಿಗೂ 42,000 ಸಿಗಬೇಕು ಅಂತ ಘೋಷಣೆ ಮಾಡಬೇಕು. ಎರಡನೇ ವಿಷಯ, ನಾವು ಎಲ್ಲ ಕಡೆ ನಾವು ನೋಡ್ತಾ ಇದ್ದೀವಿ, ಗುತ್ತಿಗೆ ಪದ್ಧತಿ ಅಂತ ಒಂದು ಹೆಸರಿನಲ್ಲಿ ಗುತ್ತಿಗೆ ಕಾರ್ಮಿಕರು ಅಂತ ತಗೊಂಡು ಅವರ ಪ್ರತಿಯೊಂದು ಹಕ್ಕು ಉಲ್ಲಂಘನೆ ಆಗ್ತಾ ಇದೆ. ಇದು ಒಂದು ಹೊಸ ತರದ ಕಾಯಿಲೆ ನಮ್ಮ ಸಮಾಜದಲ್ಲಿ, ಗುತ್ತಿಗೆ ಪದ್ಧತಿನ ಮುಂದೆ ತಗೊಂಡು ಬರೋದು. ಇದರಲ್ಲಿ ಕಾರ್ಮಿಕರಿಗೆ ಕಷ್ಟ ಆಗುತ್ತೆ, ಕಾರ್ಮಿಕರಿಗೆ ಶೋಷಣೆ ಆಗ್ತಾ ಇದೆ, ಮತ್ತೆ ಸರ್ಕಾರಕ್ಕೂ ಯಾವುದೇ ತರದ್ದು ಒಂದು ಬೆನಿಫಿಟ್ ಸಿಗ್ತಾ ಇಲ್ಲ, ಮಧ್ಯವಸ್ಥರಿಗೆ ಮಾತ್ರ ಇದರಲ್ಲಿ ಬೆನಿಫಿಟ್ ಆಗ್ತಾ ಇದೆ. ಗುತ್ತಿಗೆ ಪದ್ಧತಿ ಒಂದು ಹೊಸ ತರದ ಜೀತ ಪದ್ಧತಿ ಅಂತ ಸುಪ್ರೀಂ ಕೋರ್ಟ್ ಸುಮಾರು ಸತಿ ಹೇಳಿದ್ದಾರೆ. ಸುಪ್ರೀಂ ಕೋರ್ಟ್ ಹೇಳಿದ್ರು ಇವತ್ತು ಕೂಡ ಯಾಕೆ ಈ ಹೊಸ ತರದ ಒಂದು ಜೀತ ಪದ್ಧತಿ ನಡೀತಾ ಇದೆ, ಇನ್ನೂ ಜಾಸ್ತಿ ಆಗ್ತಾ ಇದೆ ಅಂತ ನಾವು ಪ್ರಶ್ನೆ ಕೇಳಬೇಕಾಗುತ್ತೆ. ಗುತ್ತಿಗೆ ಪದ್ಧತಿಯಲ್ಲಿ ಕೆಲಸ ಮಾಡ್ತಾ ಇರೋ ಕಾರ್ಮಿಕರಿಗೆ ಒಂದು ಸರಿಯಾದ ರೀತಿಯ ಸಂಬಳ ಸಿಗ್ತಾ ಇಲ್ಲ, ತಿಂಗಳು ಕೂಡ ಸಂಬಳ ಸಿಕ್ಕಲ್ಲ ಅವ್ರಿಗೆ, ಕನಿಷ್ಠ ವೇತನ ಬಿಡಿ, ತಿಂಗಳು ಕೂಡ ಸಂಬಳ ಸಿಕ್ಕಲ್ಲ ಅವ್ರಿಗೆ. ESI PF ಏನ್ ಕಟ್ಟಬೇಕಾಗಿದೆಯೋ ಅದು ಕಟ್ತಾ ಇಲ್ಲ, ಯಾವುದೇ ತರಹದ ಭದ್ರತೆ ಇದೆ. ಹೋಗ್ಬಿಟ್ಟು ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಅಜೀಜ್ ಜಾಗೀರ್ದಾರ್, ಜಿಲಾನಿ ಪಾಷಾ, ವೆಂಕಟೇಶ್, ಚಾಂದ್ ಪಾಷಾ ಉಪಸ್ಥಿತರಿದ್ದರು.